ಸೈಲೆಂಟ್ ಆಗಿರೋ ಜೆ.ಪಿಯನ್ನು ರೊಚ್ಚಿಗೆ ಎಬ್ಬಿಸಿದ ಬೃಂದ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಭಾರ್ಗವಿ LLB ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಅರ್ಜುನ್ ಅವರು ಹಲ್ಲಿ ನೋಡಿಬಿಟ್ಟು ಅಂಜಿ ಮತ್ತು ಭಾರ್ಗವಿನ ತಪ್ಕೊಳ್ತಾರೆ. ನೆಕ್ಸ್ಟ್ ಮತ್ತೆ ಹೊರಗಡೆ ಬಂದುಬಿಟ್ಟು ಕುತ್ಕೊಂಡಿರ್ತಾರೆ. ಮಾವ ಜೆ.ಪಿ ಅವರು ಕುತ್ಕೊಂಡಿರ್ತಾರೆ. ಕಾಫಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಬೃಂದ ಹೇಳ್ತಾ ಇರ್ತಾಳೆ. ಹಾಗೆ ಕಾಫಿ ಕುಡಿಬೇಕನ್ನೋಷ್ಟರಲ್ಲಿ ಅದರಲ್ಲಿ ನೊಣ ಬಿದ್ದುಬಿಟ್ಟಿರುತ್ತೆ. ಅಯ್ಯೋ ನೊಣ ಬಿದ್ದಿದೆ ಅಲ್ಲಮ್ಮ ಅಂತ ಎತ್ತಿಟ್ಬಿಡ್ತಾರೆ. ಏನು ಇವರು ಎಷ್ಟೊಂದು ಸಾಫ್ಟ್ ಆಗಿಬಿಟ್ಟಿದ್ದಾರೆ, ನಮ್ಮ ಅಂದ್ಕೊಂಡಿರೋದು ಏನೂ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು, ಮಾವ ನಮ್ಮ ಮನೆ ನಮಗೆ ಬರಬೇಕಲ್ವಾ ಮಾವ, ಈ ಮನೆ ಬಾಡಿಗೆ ಮನೇಲಿ ಹೇಗಿರೋದು ಅಂತ ಹೇಳ್ಬಿಟ್ಟು ತುಂಬ ಕೋಪಗೊಳ್ತಾ ಇರ್ತಾರೆ. ಹಾಗೆ ಮತ್ತೆ ಭಾರ್ಗವಿ ಅವರು ಬರ್ತಾರೆ. ಇವಾಗ ತಾನೇ ಟೆನ್ಷನಿಂದ ಫ್ರೀ ಆಗಿದ್ದಾರೆ, ಏನು ನೀನು ಮಾತಾಡ್ತಾ ಇರೋದು, ಹೋಗು ನಿನಗೇನು ಕೆಲಸ ಇಲ್ವಾ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಹಾಗೆ ನೆಕ್ಸ್ಟ್ ಮತ್ತೆ ಅರ್ಜುನ್ ಸರ್ ಮತ್ತೆ ಕುತ್ಕೊಂಡಿರ್ತಾರೆ. ಅವ್ರ ತಮ್ಮ ಅವರು ಗೆಳೆಯ ಅವರು ಬರ್ತಾರೆ. ಬಂದ ತಕ್ಷಣ ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳಿದಾಗ, ಅಯ್ಯೋ ಭಾರ್ಗವಿಯವರು ನನಗೆ ಅನ್ನಕ್ಕೆ ಮತ್ತು ತರಕಾರಿಗೆ ಏನೂ ಕೂಡ ದುಡ್ಡಿರಲಿಲ್ಲ, ತಮ್ಮ ತಾಳಿ ಚೈನನ್ನು ಒತ್ತೆ ಇಟ್ಟಿದ್ದಾರೆ ಭಾರ್ಗವಿಯವರು, ಅವ್ರಿಗೆ ನಾನು ಬಿಡಿಸ್ಕೊಡೋಕ್ಕೆ ದುಡ್ಡನ್ನು ಸೇವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅರ್ಜುನ್ ಅವರು ಹೇಳ್ತಾ ಇರ್ತಾರೆ. ಮತ್ತು ನೆಕ್ಸ್ಟ್ ಪಲಾವ್ ಮಾಡ್ತಾಯಿದ್ದೀನಿ, ಬಾ ಬೃಂದ ನೀ ತರಕಾರಿ ಕಟ್ ಮಾಡಿಕೊಡು ಅಂತೇಳ್ಬಿಟ್ಟು ಭಾರ್ಗವಿಯವರು ಹೇಳ್ತಾ ಇರ್ತಾರೆ ಬೃಂದಾಗೆ. ಹಾಗೆ ಕೂತ್ಕೊಂಡು ಮಾತಾಡ್ತಾರೆ. ಅಯ್ಯೋ ಮಾವನ ದುಡ್ಡು ಬರುತ್ತಾ ಅಲ್ವಾ, ಅದರಿಂದ ನಾವು ದೊಡ್ಡ ಮನೆ ಮತ್ತು ಕಾರು ಒಂದು 4 ತೊಗೊಂಡು ಇಟ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ. ಮಾವನ ದುಡ್ಡು ಮಾವನ ಇಷ್ಟ, ಅದನ್ನು ಬಿಟ್ಟು ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ಅವ್ರೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಭಾರ್ಗವಿಯವರು ಹೇಳ್ತಾ ಇರ್ತಾರೆ. ಇದೇ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.